ನಮಸ್ಕಾರ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೇಕ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಬಂದು ನನ್ನ ಬರ್ಡೇ ಸ್ಪೆಷಲ್ಗೆ ನಾನೇ ಕೇಕ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಕೇಕ್ ಮಾಡೋಣ. ಏನೇನು ಬೇಕು ಅಂತ ನೋಡೋಣ. ಫಸ್ಟು ನಾನು ಇಡ್ಲಿ ಪಾತ್ರೆಗೆ ಉಪ್ಪು ಹಾಕ್ಬಿಟ್ಟು ಫ್ರೀ ಹೀಟ್ಗೆ ಇಟ್ಟಿದ್ದೀನಿ. ಮತ್ತು ಒಂದು ಬೌಲ್ಗೆ 1/4 ಕಪ್ ಎಣ್ಣೆ, 1/4 ಕಪ್ ಮೊಸರು, 3/4 ಕಪ್ ಬೆಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಪುಡಿ ಬೆಲ್ಲ ಇತ್ತು, ಪುಡಿ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಚ್ಚ ಬೆಲ್ಲನ ಪುಡಿ ಮಾಡಿಕೊಂಡು ಹಾಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ ಗೋಧಿ ಹಿಟ್ಟು ಫಸ್ಟಿಗೆ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೆ, ಇಲ್ಲಾಂದರೆ ಕೇಕ್ ನೀಟಾಗಿ ಬರಲ್ಲ. ಈಗ ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. 1/4 ಕಪ್ ಹಾಲು ತೊಗೋಬೇಕು ಟೋಟಲ್. ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ. ಒಂದು 15 ಮಿನಿಟ್ಸ್ ಆದರೂ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತು ಉಳಿದಿರೋ ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತು ಉಳಿದಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಹೇಳಿದ್ನಲ್ಲ, ಒಂದು 15ರಿಂದ 20 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಡ್ರೈ ಫ್ರೂಟ್ಸ್, ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಹಾಕಿ ಮಿಕ್ಸ್ ಕೊಡಿ. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದಕ್ಕೆ ಕಲಿಸ್ಕೋಬೇಕು. ಮತ್ತು ಇದು ಕೇಕ್ ಮೋಲ್ಡ್ಗೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರಬೇಕು. ಸವರದಾದ್ಮೇಲೆ ನಾವು ಕೇಕ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೇಕ್ ಮೋಲ್ಡ್ಗೆ ಹಾಕಿ ನೀಟಾಗಿ ಸೆಟ್ ಮಾಡಬೇಕು. ಮೇಲೆ ವಾಟರ್ ಮೆಲನ್ ಸೀಡ್ಸ್ ಇತ್ತು, ಗಾರ್ನಿಷಿಗೆ ಚೆನ್ನಾಗಿ ಕಾಣಲಿ ಅಂತ ಹಾಕ್ತೆ. ಫ್ರೀ ಹೀಟಿಗೆ ಇಟ್ಟಿದ್ನಲ್ವ ಅದರೊಳಗಡೆ ಕೇಕ್ ಮೋಲ್ಡ್ನ ಇಡಬೇಕು. ಇದಿಟ್ಟು 30 to 45 ಮಿನಿಟ್ಸ್ ಆದರೂ ಬಿಡಬೇಕು. ನಾನು ಮಧ್ಯದಲ್ಲಿ ಹೋಗಿ ನೋಡಿದೆ, ಇನ್ನೂ ಸ್ವಲ್ಪ ಕೇಕ್ ಆಗಬೇಕಿತ್ತು. ಆಮೇಲೆ 45 ಮಿನಿಟ್ಸ್ ಆದಮೇಲೆ ಕೇಕು ಮಸ್ತಾಗಿ ಬಂದಿತ್ತು, ಚೆನ್ನಾಗಿತ್ತು. ನನ್ನ ಬರ್ತಡೆಗೆ ನಾನೇ ಕೇಕ್ ಮಾಡಿಕೊಂಡು ಕಟ್ ಮಾಡಿ ನನ್ನ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆ ತಿಳಿಸ್ದೆ. ಲೈಕ್ ಮಾಡಿ.